ಕೇವಲ ಡೈರೆಕ್ಟರ್ ಆಗಿ ಮಾತ್ರವಲ್ಲ ಆಕ್ಟರ್ ಆಗಿ ಕೂಡ ಹೆಸರು ಮಾಡಿದವರು ಉಪೇಂದ್ರ. ತಮ್ಮ ಅದ್ಭುತ ಪ್ರತಿಭೆಯ ಮೂಲಕ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಹೆಸರು ಮಾಡಿ ಸೂಪರ್ ಸ್ಟಾರ್ ಆದ ಉಪೇಂದ್ರ ಈಗ ತಮ್ಮ ನೆಚ್ಚಿನ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ತೆರೆ ಹಂಚಿಕೊಳ್ಳುತ್ತಿದ್ದಾರೆ. ಹೌದು, ಈ ಹಿಂದೆ ಕಮಲ್ ಹಾಸನ್ ಅವರಿಗೆ ವಿಕ್ರಮ್ ಚಿತ್ರವನ್ನು ನಿರ್ದೇಶಿಸಿದ್ದ ಲೋಕೇಶ್ ಕನಕರಾಜ್ ಸದ್ಯಕ್ಕೆ ರಜನಿಕಾಂತ್ ಅವರಿಗೆ ಕೂಲಿ ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ. ಈ ಕೂಲಿ ಚಿತ್ರತಂಡವನ್ನು ಈಗ ಉಪೇಂದ್ರ ಸೇರಿಕೊಂಡಿದ್ದಾರೆ. ಇನ್ನು ಸಹಜವಾಗಿ ರಜನಿಕಾಂತ್ ಚಿತ್ರದಲ್ಲಿ ಉಪೇಂದ್ರ ಅವರ ಪಾತ್ರದ ವಿನ್ಯಾಸ ಹೇಗಿರುತ್ತೆ ಎನ್ನುವ ಪ್ರಶ್ನೆ ಈ ಸುದ್ದಿ ಹೊರಬಂದ ಕ್ಷಣದಿಂದ ಅನೇಕರನ್ನು ಕಾಡುತ್ತಿದೆ. ಇದಕ್ಕೆ ಸ್ಪಷ್ಟವಾದ ಉತ್ತರ ಸದ್ಯಕ್ಕೆ ಇಲ್ಲವಾದರೂ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ಕೂಲಿ ಚಿತ್ರದ ಪ್ರಮುಖ ಖಳನಾಯಕ ಎನ್ನುವ ಮಾತು ಸದ್ಯಕ್ಕೆ ಚೆನ್ನೈನಲ್ಲಿ ಕೇಳಿ ಬರುತ್ತಿದೆ. ಹಾಗೊಂದು ವೇಳೆ ಈ ಮಾತು ನಿಜವಾದಲ್ಲಿ ಸಿನಿಪ್ರಿಯರಿಗೆ ಕೂಲಿ ಹಬ್ಬದೂಟವೇ ಸರಿ. ಅಂದ್ಹಾಗೆ ತಮ್ಮ ಉಪೇಂದ್ರ ಚಿತ್ರದ ಸಂದರ್ಭದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನು ಭೇಟಿಯಾಗಿದ್ದರು. ವೈಯಕ್ತಿಕವಾಗಿ ಕಾಲ ಕಳೆದಿದ್ದರು. ತಮ್ಮ ನೆಚ್ಚಿನ ನಾಯಕನನ್ನು ತುಂಬಾ ಹತ್ತಿರದಿಂದ ಕಂಡು ಸಂಭ್ರಮ ಪಟ್ಟಿದ್ದರು. 25 ವರ್ಷದ ಹಿಂದೆ ನಡೆದ ಈ ಭೇಟಿಯನ್ನು ಇವತ್ತು ಕೂಡ ಉಪೇಂದ್ರ ಮರೆತಿಲ್ಲ. ಇಂಥ ಉಪೇಂದ್ರಗೆ ಕೂಲಿ ಸಿನಿಮಾ ಬಯಸದೆ ಬಂದ ಭಾಗ್ಯ. ಖುದ್ದು ಉಪೇಂದ್ರ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಈ ಮಾತು ಹೇಳಿದ್ದಾರೆ. ನಾನು ಕನಸು ಮನಸ್ಸಿನಲ್ಲಿಯೂ ರಜನಿಕಾಂತ್ ಅವರ ಜೊತೆ ನಾನು ಮುಂದೊಂದು ದಿನ ತೆರೆ ಹಂಚಿಕೊಳ್ಳುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ ಎಂದು ಹೇಳಿದ್ದಾರೆ. ಮುಂದುವರೆದು ರಜನಿ ಸರ್ ನನ್ನ ಪಾಲಿಗೆ ದ್ರೋಣಾಚಾರ್ಯರಂತೆ ಎಂದಿರುವ ಉಪೇಂದ್ರ, ನಾನು ಹಲವಾರು ವರ್ಷಗಳಿಂದ ಅವರನ್ನು ಆರಾಧಿಸುತ್ತಾ ಅವರನ್ನು ಹಿಂಬಾಲಿಸಿ ಬಂದಿದ್ದೇನೆ ಎಂದಿದ್ದಾರೆ. ವೃತ್ತಪರವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅವರಿಂದ ನಾನು ತುಂಬಾ ಕಲಿತಿದ್ದೇನೆ ಎಂದಿದ್ದಾರೆ. ಇನ್ನು ಕೂಲಿ ಚಿತ್ರಕ್ಕೆ ನನಗೆ ಕರೆ ಬಂದಾಗ ನನಗಾದ ಸಂಭ್ರಮ ಹೇಳಲು ಆಗದು ಎಂದಿರುವ ಉಪೇಂದ್ರ, ಅವರಿಂದಲೇ ಅಧಿಕೃತ ಘೋಷಣೆಯಾಗಲಿ ಎಂದು ನಾನು ಬಯಸುತ್ತಿದ್ದೆ, ಕಾಯುತ್ತಿದ್ದೆ ಎಂದು ನಕ್ಕಿದ್ದಾರೆ. ಇನ್ನು ಈಗಾಗಲೇ ನಾನು ಹೋಗಿ ನನ್ನ ಲುಕ್ ಟೆಸ್ಟ್ ನೀಡಿ ಬಂದಿದ್ದೇನೆ. ಅವರೆಲ್ಲರಿಗೂ ಇಷ್ಟ ಆಗಿರುವುದು ಖುಷಿಯ ವಿಚಾರ ಎಂದಿರುವ ಉಪೇಂದ್ರ, ಕೂಲಿ ಚಿತ್ರದ ಈ ಪಾತ್ರವನ್ನು ನಾನು ಯಾವತ್ತೂ ಮರೆಯಲಾರೆ ಎಂದಿದ್ದಾರೆ. ನನ್ನ ಹೃದಯಕ್ಕೆ ಈ ಪಾತ್ರ ಸದಾ ಹತ್ತಿರವಾಗಿರಲಿದೆ ಎಂದಿದ್ದಾರೆ. ಉಳಿದಂತೆ ಕನ್ನಡದ ಜೊತೆ ತೆಲುಗಿನಲ್ಲಿ ಏಕಕಾಲಕ್ಕೆ ಫೇಮಸ್ ಆದ ಉಪ್ಪಿ ತಮ್ಮ ಹೆಟ್ಟುವ ಚಿತ್ರವನ್ನು ಕನ್ನಡದ ಜೊತೆ ತಮಿಳಿನಲ್ಲಿ ಕೂಡ ಚಿತ್ರೀಕರಣ ಮಾಡಿ ಚಿತ್ರವನ್ನು ಬಿಡುಗಡೆ ಮಾಡಿದ್ದರು. ಆ ನಂತರ ವಿಶಾಲ್ ಅಭಿನಯದ ಸತ್ಯಂ ಚಿತ್ರದಲ್ಲಿ ಕೂಡ ಉಪೇಂದ್ರ ಕಾಣಿಸಿಕೊಂಡಿದ್ರು. ಇದಾದ ನಂತರ ಕಾಲಿವುಡ್ನಿಂದ ಅಂತರವನ್ನು ಕಾಪಾಡಿಕೊಂಡಿದ್ದ ಉಪೇಂದ್ರ ಈಗ 16 ವರ್ಷದ ನಂತರ ಮತ್ತೊಮ್ಮೆ ತಮಿಳು ಚಿತ್ರರಂಗದತ್ತ ಮುಖ ಮಾಡಿದ್ದಾರೆ. ಕೇವಲ ಡೈರೆಕ್ಟರ್ ಆಗಿ ರಜನಿಕಾಂತ್ ಬಗ್ಗೆ ತಿಳಿದುಕೊಳ್ಳಲು ಅಭಿಮಾನಿಗಳು ಯಾವಾಗಲೂ ಆಸಕ್ತಿ ತೋರಿಸುತ್ತಾರೆ. ರಜನಿ ಬಗ್ಗೆ ಹಲವರಿಗೆ ತಿಳಿಯದ ಕೆಲವು ವಿಷಯಗಳು ಇಲ್ಲಿವೆ. ಭಾರತೀಯ ಚಿತ್ರರಂಗದ ಬೇಡಿಕೆ ನಟ ರಜನಿಕಾಂತ್ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದರು. ಅವರು ಮರಾಠಿ ಕುಟುಂಬದಲ್ಲಿ ಜನಿಸಿದ್ದಾರೆ. ಆದರೂ ಅವರಿಗೆ ಮರಾಠಿ ಭಾಷೆ ಓದಲು ಬರೆಯಲು ಬರುವುದಿಲ್ಲ, ಆದರೆ ಮಾತನಾಡಬಲ್ಲರು. ರಜನಿಕಾಂತ್ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಕಂಡಕ್ಟರ್ ಆಗಿ ನೌಕರಿ ಗಿಟ್ಟಿಸಿಕೊಂಡಿದ್ದರು. ಹೀಗಾಗಿ ಈಗಲೂ ರಜನಿಕಾಂತ್ ಅವರಿಗೆ ಕನ್ನಡ ಭಾಷೆಯನ್ನು ಮಾತ್ರ ಓದಲು ಬರೆಯಲು ಬರುತ್ತದೆ. ದಕ್ಷಿಣ ಭಾರತ ಬಹುಬೇಡಿಕೆ ನಟನಾಗಿದ್ದರೂ ತಮಿಳು ಸಿನಿಮಾದಲ್ಲಿ ನಟಿಸುತ್ತಾರೆ. ಆದರೆ ತಮಿಳು ಸಿನಿಮಾದಲ್ಲಿ ನಟಿಸುವಾಗ ಕನ್ನಡದಲ್ಲಿ ಕತೆ ಸಂಭಾಷಣೆಗಳನ್ನು ಬರೆಸಿಕೊಂಡು ಅರ್ಥ ಮಾಡಿಕೊಂಡು ನಟಿಸುತ್ತಾರೆ. ನಟ ರಜನಿಕಾಂತ್ ಅವರು ಲತಾ ಅವರ ಕನ್ನಡದ ಹೆಸರನ್ನು ನೋಡಿ ಕೇವಲ ಹೆಸರಿನ ಕಾರಣದಿಂದಲೇ ತಮ್ಮ ಪತ್ನಿಯನ್ನು ಆಯ್ಕೆ ಮಾಡಿಕೊಂಡರು. ರಜನಿಕಾಂತ್ ಅವರು ತಮ್ಮ 50ನೇ ಸಿನಿಮಾವರೆಗೂ ರಾಘವೇಂದ್ರ ಸ್ವಾಮಿ ಭಕ್ತರಾಗಿದ್ದರು. ಇದಾದ ನಂತರ ಇತ್ತೀಚೆಗೆ ಬಾಬಾ ಭಕ್ತರಾಗಿದ್ದಾರೆ. ಜೀವನ ಎಂದೆಂದಿಗೂ ನಮ್ಮ ಶ್ರಮ, ದುಡಿಮೆಯೆಡೆಗೆ ಒಲವು, ನಟನೆ ಹಾಗೂ ಒಳ್ಳೆಯತನಕ್ಕೆ ಸೀಮಿತವಾಗಿದೆ ಎಂದುಕೊಂಡು ಆಧ್ಯಾತ್ಮಿಕತೆಯಿಂದ ನಟ ರಜನಿಕಾಂತ್ ದೂರವಿದ್ದರು. ರಜನಿಕಾಂತ್ ಅವರು ಆಧ್ಯಾತ್ಮಿಕ ಗುರುವಾಗಿ ಬಾಬಾ ಅವರನ್ನು ಆಯ್ಕೆ ಮಾಡಿಕೊಂಡ ನಂತರ ರಾಜಕೀಯಕ್ಕೆ ಪ್ರವೇಶ ಮಾಡಲಿ ಪಕ್ಷ ಸ್ಥಾಪನೆ ಮಾಡಿದರು. ರಜನಿ ಅವರಿ ರಾಜಕೀಯ ಗುರು ಚೌ ರಾಮಸ್ವಾಮಿಯಾಗಿದ್ದಾರೆ. ರಜನಿಕಾಂತ್ ಅವರನ್ನು ತೀವ್ರವಾಗಿ ವಿರೋಧಿಸಿದ ತಮಿಳರು ಮಣಿ ಅವರನ್ನು ತಮ್ಮ ಪಕ್ಷಕ್ಕೆ ಪರಿಶೀಲಕರನ್ನಾಗಿ ನೇಮಿಸುವ ಮೂಲಕ ರಾಜಕೀಯ ವಿರೋಧಿಗಳೇ ಇಲ್ಲದಂತೆ ಹೆಜ್ಜೆ ಇಡಲು ಮುಂದಾಗಿದ್ದರು. ಸಿನಿಮಾ ಹಾಗೂ ನಟನೆಯ ವಿಷಯದಲ್ಲಿ ಎಷ್ಟೇ ಪೈಪೋಟಿ ಇದ್ದರೂ ತಮಿಳು ಚಿತ್ರರಂಗದಲ್ಲಿ ರಜನಿಕಾಂತ್ಗೆ ಸುದೀರ್ಘ ಕಾಲದ ಆತ್ಮೀಯ ಗೆಳೆಯ ಎಂದರೆ ಅದು ಕಮಲ್ ಹಾಸನ್ ಮಾತ್ರ. ರಜನಿಕಾಂತ್ ಅವರ ಅಭಿಮಾನಿಗಳು ನೀವು ರಾಜಕೀಯಕ್ಕೆ ಬಂದು ಸಿಎಂ ಆಗಬೇಕು ಎಂದು ಮನವಿ ಮಾಡಿದರು. ಆದರೆ ರಜನಿಕಾಂತ್ ಪಕ್ಷ ಕಟ್ಟಿದರೂ ಚುನಾವಣೆಗೆ ಸ್ಪರ್ಧೆಗೆ ಹೋಗದೆ ರಾಜಕೀಯದಿಂದಲೇ ಹಿಂದಕ್ಕೆ ಸರಿದರು. ಈ ಮೂಲಕ ರಜನಿಕಾಂತ್ ಕೊನೆಯವರೆಗೂ ಅಭಿಮಾನಿಗಳ ರಾಜಕೀಯ ಆಸೆಯನ್ನು ಮಾತ್ರ ಈಡೇರಿಸಲಾಗಲಿಲ್ಲ. ರಜನಿಕಾಂತ್ ಬಗ್ಗೆ